ಹೆಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ, ಚೆನ್ನಾಗೇ ಇರ್ತೀರಾ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಏನಪ್ಪ ಅಂದರೆ ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ, ಮೀನು ಫ್ರೈ ಅಂದರೆ ಯಾವ ಥರ ಮಾಡಿದ್ವಿ, ಏನೇನು ಮಾಡಿದ್ವಿ, ಏನೇನು ಇಂಗ್ರೀಡಿಯೆಂಟ್ಸ್ ಆಗಿದ್ವಿ, ಅಂದರೆ ಮಸಾಲೆಗಳು ಎಷ್ಟು ನಿಮಿಷ ಬಿಟ್ಟು ಅಂತ ಎಲ್ಲ ಕಂಪ್ಲೀಟ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೂ ವಿಡಿಯೋ ಸ್ಕಿಪ್ ಮಾಡಿಬಿಡ್ರಿ, ಬೇಗ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಹಳೆ ಚಾನಲ್ಗೆ ಯಾವ ಥರ ಕೊಟ್ಟರೆ ಆ ಥರ ಅಂತ ಹೇಳ್ತಾ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಈಗ ಮೀನು ಫ್ರೈಗೆ ಏನೇನು ಅಂದರೆ ತವಾ ಮೀನು ಫ್ರೈಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ ಬನ್ನಿ. ತವಾ ಫಿಶ್ ಫ್ರೈಗೆ ಬಂದು ಮೀನು ಒಂದು ಅರ್ಧ kg ಮೀನು ತೊಗೊಳ್ರಿ. ಆಮೇಲೆ ಅರಿಶಿನ ಸ್ವಲ್ಪ, ಹುಣಸೆಹಣ್ಣು ಇಲ್ಲಾಂದರೆ ನಿಂಬೆಹಣ್ಣು ನಿಮಗೆ ಬೇಕಾದರೆ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ, ಅಕ್ಕಿ ಹಿಟ್ಟು ಅಂದರೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಹಿಡಿಯುತ್ತೆ ಚೆನ್ನಾಗಿದ್ದು ಅಂತ ಅಕ್ಕಿ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಧನಿಯಾ ಪೌಡ್ರು, ಆಮೇಲೆ ಸ್ವಲ್ಪ ಅದ್ರ ಜೊತೆ ಕಾರ್ನ್ಫ್ಲೋರು. ಇದಿಷ್ಟು ಮೇನು. ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಯಾವುದ್ಯಾವ್ದು ಹಾಕಬೇಕು ಅಂತ ಎಲ್ಲ ತೋರಿಸ್ತೀನಿ ಬನ್ನಿ ಗೈಸ್. ಈಗ ಫಸ್ಟ್ ಬಂದು ಅಕ್ಕಿ ಹಿಟ್ಟು ಸ್ವಲ್ಪ 1 ಸ್ಪೂನು ಇಲ್ಲಾಂದರೆ 1.5 ಸ್ಪೂನು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಮೀನು ಫ್ರೈಗೆ. ಅದ್ರ ಜೊತೆ ಖಾರ ಪುಡಿ ಎಷ್ಟು ಬೇಕಷ್ಟು ಖಾರ ಪುಡಿ. ನೆಕ್ಸ್ಟ್ ಬಂದು ಧನಿಯಾ ಪೌಡ್ರು ಇಲ್ಲಾಂದರೆ ಗರಂ ಮಸಾಲ, ಎರಡರಲ್ಲಿ ಯಾವ್ದಾರು ಆಯಿತು. ಅದಾದಮೇಲೆ ಅರಿಶಿನ ಪೌಡ್ರು ಸ್ವಲ್ಪ, ಎಲ್ಲ ಗೊತ್ತಾಗ್ತಿದೆಯಲ್ಲ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದಾದಮೇಲೆ ಉಪ್ಪು ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಾದಮೇಲೆ ಲಾಸ್ಟ್ ಬಂದು ಕಾರ್ನ್ಫ್ಲೋರ್ ಸ್ವಲ್ಪನೇ ಹಾಕ್ಕೊಳ್ರಿ, ಜಾಸ್ತಿ ಏನು ಬೇಡ. ಇದಾದಮೇಲೆ ಹುಣಸೆಹಣ್ಣು ಇಲ್ಲಾಂದರೆ ನಿಂಬೆಹಣ್ಣು ಇದ್ದರೆ ನಿಂಬೆಹಣ್ಣು. ಇದಿಷ್ಟು ಹಾಕಾದ್ಮೇಲೆ ಕ್ಲೀನಾಗಿ ಕಲಿಸ್ಕೊಂಡು ಇದೇನು ಮೀನು ಇರುತ್ತಲ್ಲ ಇದಕ್ಕೆ ಹಚ್ಚಬೇಕು. ಕ್ಲೀನಾಗಿ ಮಸಾಲೆ ಹಿಡಿಯೋಂಗೆ ಕ್ಲೀನಾಗಿ ಹಚ್ಚಿರಿ. ಈಗ ಎಲ್ಲ ಮಸಾಲೆ ಮಿಕ್ಸ್ ಮಾಡಿ ತೋರಿಸ್ತೀನಿ ಬನ್ನಿ ಗೈಸ್. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಎಲ್ಲ ಮಸಾಲೆ ಇನ್ನೊಂದು ಸ್ವಲ್ಪ ಬೇಕಂದರೆ ಏನೇನು ಮಿಕ್ಕಿರೋದಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ ಕ್ಲೀನಾಗೆ. ಆಮೇಲೆ ಮೀನಿಗೆ ಹಚ್ಕೊಳ್ರಿ ಗೈಸ್. ಈ ಥರ ಕ್ಲೀನಾಗಿ ಮಸಾಲೆ ಎಲ್ಲ ಹಿಡಿಯೋಂಗೆ ಕ್ಲೀನಾಗಿ ಒಂದೊಂದೇ ಮೀನಿಗೆ, ಅರ್ಧ kg ಮೀನಿಗೆ ಹಚ್ಕೊಳ್ರಿ. ಇಲ್ಲ 1 kg ಮೀನು ತಗೊಂಡ್ರೆ 1 kg ಮೀನಿಗೆ ಹಚ್ಕೊಳ್ರಿ. ಒಳಗಡೆ, ಮೇಲೆ, ಹಿಂದೆ, ಕೆಳಗೆ, ಸುತ್ತಮುತ್ತ ಎಲ್ಲ ಕಡೆ. ಇದಿಷ್ಟು ಮಿಕ್ಸ್ ಆದಮೇಲೆ ಒಂದು ½ an hour ಬಿಡ್ರಿ, ಯಾಕಂದರೆ ಮಸಾಲೆ ಎಲ್ಲ ಕ್ಲೀನಾಗಿ ಹಿಡಿಬೇಕಲ್ಲ ಅದಕ್ಕೆ. ಹಾಗಾಗಿ ಈಗ ಎಲ್ಲ ಕಟ್ ಮಾಡ್ಕೊಂಡಿರೋ ಮೀನು ಅಂದರೆ ಫ್ರೆಶ್ ಆಗಿರೋ ಮೀನಿಗೆ ಮಸಾಲೆ ಎಲ್ಲ ಹಚ್ಚಿಟ್ಕೊಂಡಿದ್ದೀವಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮೇನ್ ಯಾಕೆ ಅಂದರೆ ಕೆರೆ ಮೀನಿದು, ಸಮುದ್ರದ ಮೀನಲ್ಲ, ಕೆರೆ ಮೀನು, ಒಳ್ಳೆ ಟೇಸ್ಟ್ ಬರುತ್ತಂತೆ. ನೋಡೋಣ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಿದ್ದೀನಿ ಪ್ರತಿಯೊಂದು ತೋರಿಸಿದ್ದೀನಿ. ಕ್ಲೀನಾಗೆಲ್ಲ ನೋಡ್ಕೊಂಡು ನೀವು ಮಾಡ್ಕೊಳ್ರಿ. ಟೇಸ್ಟ್ ಯಾವ ಥರ ಬರುತ್ತೆ ಅಂತ ಒಂದು ಹಂಗೆ ಕಮೆಂಟ್ ಹಾಕ್ಬಿಡಿ ಗೈಸ್. ಈಗ ಇದಿಷ್ಟು ಆದಮೇಲೆ ಇದನ್ನು ಕ್ಲೀನಾಗಿ ಮುಚ್ಚಿಟ್ಕೊಳ್ರಿ. ಮುಚ್ಚಿಟ್ಟು ಒಂದು ½ an hour ಇಲ್ಲ 1/4 ಗಂಟೆ ಆದಮೇಲೆ ನಮ್ಮ ತವಾ ಫ್ರೈಗೆ ಮಾಡಿಬಿಡೋಣ ಗೈಸ್. ಬನ್ನಿ ಗೈಸ್. ಈಗ ಎಲ್ಲ ರೆಡಿಯಾಗಿದೆ, ಮಸಾಲೆ ಎಲ್ಲ ಹಿಡ್ದಾಗಿದೆ. ಈಗ ಎಣ್ಣೆ ಹಾಕೋಣ. ಅದು ಬ್ರಷ್ ತಗೊಂಡು ಮಾಡೋದಲ್ಲಿ ಇದ್ರಲ್ಲಿ ಮಾಡಬೇಡ ಗೈಸ್. ಎಷ್ಟು ಕ್ಲೀನ್ ಮ್ಯಾರಿನೇಟ್ ಆಗಿದೆ ಅಂದರೆ ಈ ಥರದೊಂದು ಬ್ರಷ್ ಗಿಶ್ ಇದ್ದರೆ ಹಿಂಗೆ ಇದು ಮಾಡ್ಕೊಡ್ರಿ ಗೈಸ್. ಜಾಸ್ತಿ ಎಣ್ಣೆಯನ್ನು ಇದು ಮಾಡೋಕ್ಕೆ ಹೋಗ್ಬೇಡ್ರಿ, ಸ್ವಲ್ಪನೇ ಹಾಕ್ಕೊಡ್ರಿ. ಈಗ ಒಂದೊಂದೇ ಮೀನು ಹೋಗೋದು. ಇಷ್ಟು ಮಿಕ್ಕಾದ್ಮೇಲೆ ಸ್ವಲ್ಪ ಮಿಕ್ಸ್ರಿ ಹೇಳ್ತೀನಿ ಮೇಲೆ ಮಾಡಿ. ಸ್ಮೆಲ್ಲಂತೂ ಗಮ್ಮಂತಿದೆ, ಆದರೆ ನಾನು ತಿನ್ನಲ್ಲ. ಆಪೋಸಿಟ್ ಹೇಳ್ತೀನಿ. ಒಂದು ಸ್ವಲ್ಪ ತಿಂಗ್ ಮುಚ್ಚಿ 2 ನಿಮಿಷ ಗೈಸ್. ಈಗ ಉಲ್ಟಾ ಮಾಡೋಣ. ಈ ಸ್ಪೂನಲ್ಲಿ ಮಾಡಬೇಕು, ಆ ಥರದಲ್ಲ. ಕ್ಲೀನಾಗಿ ಬೆಂದಿದೆ ಗೈಸ್. ಇದ್ರದ್ದು ಇನ್ನೇ ನಾನು ತಿನ್ನೋದು ತೋರ್ಸೋಕ್ಕಾಗಲ್ಲ ಗೈಸ್. ಟೇಸ್ಟ್ ಒಂದು ಚೆನ್ನಾಗಿದೆ ಅಂತೆ. ಒಂದು ಪೀಸಲ್ಲಿ ನಾವು ಹಾಕ್ಕೊಂಡು ಹಾಕಿದ್ದೆ, ಆದರೆ ನಾನು ತಿನ್ನಲ್ಲ ಇದು. ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಈಗೆಲ್ಲ ಆಗಿದೆ ಗೈಸ್.
ಅಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ ಗೈಸ್.